ಎಲ್ಲರಿಗೂ ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜ್ಯೋತಿಷ್ಯದ ಬಗ್ಗೆ ನಿಖರವಾದ ಅಪ್ಡೇಟ್ಗಳು ಬರ್ತಾ ಇರ್ತವೆ. ಜ್ಯೋತಿಷ್ಯದಲ್ಲಿ ಅನೇಕರಿಗೆ ಇದರ ಬಗ್ಗೆ ಗೊಂದಲ ಇರಿದೆ. ಜನ್ಮ ಲಗ್ನವನ್ನು ಪರಿಗಣಿಸಬೇಕಾ, ಜನ್ಮ ರಾಶಿಯನ್ನು ಪರಿಗಣಿಸಬೇಕಾ, ಅಥವಾ ಹೆಸರಿನ ರಾಶಿಯನ್ನು ಪರಿಗಣಿಸಬೇಕಾ ಅಂತ. ಇಲ್ಲಿ ಪ್ರಮುಖವಾಗಿ ಈ ಮೂರು ವಿಚಾರಗಳು ಬೇರೆ ಬೇರೆನೆ. ಜನ್ಮ ಲಗ್ನ ಅಂತ ಏನು ಕರಿತೀವಿ, ಅದು ಆ ವ್ಯಕ್ತಿಯ ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ. ಅದೇ ರೀತಿ ಜನ್ಮ ರಾಶಿ ಅಂತ ಏನು ಕರಿತೀವಿ, ಅದು ಆ ವ್ಯಕ್ತಿಯ ಜಾತಕದಲ್ಲಿನ ದಶಾಭುಕ್ತಿಗಳ ಲೆಕ್ಕಾಚಾರವನ್ನು ಸೂಚಿಸುತ್ತದೆ. ಇನ್ನು ಹೆಸರಿನ ರಾಶಿ, ಹೆಸರಿನ ಮೇಲೆ ನಿಮ್ಮ ಯಾವ ಹೆಸರಿದೆಯೋ ಆ ಹೆಸರಿಗೆ ಬರುವಂತಹ ಅಕ್ಷರದ ಮೇಲೆ ನಿಮ್ಮ ರಾಶಿ ಯಾವುದು ಅಂತ ನೋಡುವಂಥದ್ದು. ಇದು ಜ್ಯೋತಿಷ್ಯದಲ್ಲಿ ಖಂಡಿತವಾಗಿ ತಪ್ಪಾಗಿರುವಂತಹ ಕ್ರಮವಾಗುತ್ತೆ. ಯಾವತ್ತೂ ಅಷ್ಟೇ ನೀವು ಹುಟ್ಟಿರ್ತಕ್ಕಂಥ ದಿನಾಂಕದಲ್ಲಿ ಚಂದ್ರಗ್ರಹ ಇರುವಂತಹ ರಾಶಿಯನ್ನು ನಿಮ್ಮ ಜನ್ಮ ರಾಶಿ ಅಂತ ಪರಿಗಣಿಸಬೇಕು. ಅದು ಬಿಟ್ಟು ನಿಮ್ಮ ಹೆಸರಿನ ಮೇಲೆ, ನಿಮ್ಮ ನಾಮ ಅಕ್ಷರದ ಮೇಲೆ ಬರುವಂತಹ ರಾಶಿಯನ್ನು ಪರಿಗಣಿಸುವುದು 100% ತಪ್ಪು ಮಾಹಿತಿಯನ್ನು ನೀಡುತ್ತದೆ. ಇಲ್ಲಿ ಒಂದೊಂದರಾಗಿ ನೋಡೋಣ. ನಿಮ್ಮ ಲಗ್ನ, ನಿಮ್ಮ ರಾಶಿ ಮತ್ತು ಹೆಸರಿನ ರಾಶಿ, ಈ ಮೂರು ವಿಚಾರಗಳಲ್ಲಿ ಒಂದೊಂದಾಗಿ ನೋಡೋದಾದರೆ, ನಿಮ್ಮ ಜನ್ಮ ಲಗ್ನ ಅನ್ನುವಂಥದ್ದು ನಮ್ಮ ಜೀವನದ ಪ್ರಾರಂಭವನ್ನು ಸೂಚಿಸುತ್ತದೆ. ಒಬ್ಬ ವ್ಯಕ್ತಿಯು ಜನಿಸುವಂತಹ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯೇ ಆ ವ್ಯಕ್ತಿಯ ಜನ್ಮ ಲಗ್ನವಾಗುತ್ತದೆ. ಪೂರ್ವ ಅಂದರೆ ಉದಯವಾಗುವಂಥದ್ದು. ವ್ಯಕ್ತಿ ಹುಟ್ಟುವಂತಹ ಸಮಯದಲ್ಲಿ ಪೂರ್ವ ದಿಕ್ಕಿನಲ್ಲಿ ಉದಯವಾಗುತ್ತಿರುವಂತಹ ರಾಶಿಯನ್ನು ಆ ವ್ಯಕ್ತಿಯ ಜನ್ಮ ಲಗ್ನ ಅಂತ ಕರಿತೀವಿ. ಈ ಲಗ್ನವು ಪ್ರತಿ 2 ಗಂಟೆಗಳಿಗೊಮ್ಮೆ ಬೇರೆ ಬೇರೆ ಲಗ್ನವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಇದನ್ನು ಸರಳವಾಗಿ ನಾವು ಭೂಮಿಯ ಚಲನೆಗೆ ಹೋಲಿಕೆ ಮಾಡ್ತೇವೆ. ಭೂಮಿ ಯಾವ ರೀತಿ 24 ಗಂಟೆಗಳಿಗೊಮ್ಮೆ ಎಲ್ಲ ಒಂದು ಸುತ್ತು ಬರುತ್ತದೋ, ಅದೇ ರೀತಿ ಲಗ್ನವು ಸಹ 24 ಗಂಟೆಗಳಲ್ಲಿ ಎಲ್ಲ 12 ರಾಶಿಗಳನ್ನು ಸುತ್ತುತ್ತದೆ. ಲಗ್ನವನ್ನು 1ನೇ ಮನೆಯಾಗಿ ಮಾಡಿಕೊಂಡು ಅಲ್ಲಿಂದ 12 ಮನೆಗಳ ವಿಚಾರಗಳು ನಮ್ಮ ಇಡೀ ಜೀವನದ ವಿಚಾರಗಳನ್ನು ತಿಳಿಸುತ್ತದೆ. ಲಗ್ನ ಅಂದರೆ ನಾನು, ಆ ವ್ಯಕ್ತಿಯ ಗುಣಲಕ್ಷಣಗಳು, ಆ ವ್ಯಕ್ತಿಯ ವಿಚಾರಗಳು. ಒಟ್ಟಾರೆಯಾಗಿ ಆ ವ್ಯಕ್ತಿಯ ಬಗ್ಗೆ ತಿಳಿಯಬೇಕು ಅಂತಂದರೆ ಆ ವ್ಯಕ್ತಿ ಜನಿಸಿರ್ತಕ್ಕಂಥ ಲಗ್ನದ ಮೇಲೆ, ಲಗ್ನದ ಸಂಯೋಗದ ಮೇಲೆ ನಿರ್ಣಯವನ್ನು ಮಾಡಬೇಕು. ಅದೇ ರೀತಿ ರಾಶಿ, ರಾಶಿ ಅಂತ ಬಂದಾಗ ಚಂದ್ರಗ್ರಹ ಯಾವ ರಾಶಿಯಲ್ಲಿ ಸ್ಥಿತನಾಗಿರ್ತಾನೋ, ಅಂದರೆ ಆ ವ್ಯಕ್ತಿ ಜನಿಸುವಂತಹ ಸಮಯದಲ್ಲಿ ಚಂದ್ರಗ್ರಹ ಯಾವ ರಾಶಿಯ ನಕ್ಷತ್ರದಲ್ಲಿರ್ತಾನೋ ಅದು ಆ ವ್ಯಕ್ತಿಯ ಜನ್ಮ ರಾಶಿ, ಜನ್ಮ ನಕ್ಷತ್ರವಾಗುತ್ತದೆ. ಈ ಚಂದ್ರಗ್ರಹ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಬದಲಾವಣೆ ಆಗಬೇಕು ಅಂತಂದರೆ 2.5 ದಿನಗಳು ಬೇಕಾಗುತ್ತೆ. ಸರಳವಾಗಿ ಹೇಳಬೇಕು ಅಂತಂದರೆ ಚಂದ್ರ ಒಂದು ನಕ್ಷತ್ರವನ್ನು 1 ದಿನದಲ್ಲಿ ಕ್ರಮಿಸ್ತಾನೆ. ಸೊ ಒಂದು ಜನ್ಮ ರಾಶಿ ಅಂತ ಏನು ಕರಿತೀವಿ, 2.5 ದಿನಗಳಲ್ಲಿ, ಅಂದರೆ ಇವತ್ತು ನಾಳೆ 2 ದಿನದಲ್ಲಿ ಜನಿಸಿದವ್ರಿಗೆ ಒಂದೇ ರಾಶಿ ಆಗಿರುತ್ತೆ. ತುಂಬ ಜನ ಈ ರಾಶಿನೇ ಇಂಪಾರ್ಟೆಂಟ್ ಅಂತ ತೊಗೊಂಡ್ಬಿಡ್ತಾರೆ. ನಿಮ್ಮ ರಾಶಿ ಯಾವುದು, ಸೊ ಈ ರಾಶಿಯವ್ರಿಗೆ ಹಿಂಗಿರುತ್ತೆ, ಈ ವಾರ ಈ ರಾಶಿಯವ್ರಿಗೆ ದಿನ ಭವಿಷ್ಯ ಹೆಂಗಿರುತ್ತೆ, ಈ ರಾಶಿಯವ್ರಿಗೆ ವರ್ಷ ಭವಿಷ್ಯ ಹೆಂಗಿರುತ್ತೆ, ಈ ರಾಶಿಯವರಿಗೆ ತಿಂಗಳ ಭವಿಷ್ಯ ಹೆಂಗಿರುತ್ತೆ. ಕೇವಲ ರಾಶಿಯನ್ನು ಪರಿಗಣಿಸಿ ನಮ್ಮ ಭವಿಷ್ಯದ ಬಗ್ಗೆ ತಿಳಿಯುವಂಥದ್ದು ಖಂಡಿತ ಅಸಾಧ್ಯ. ನಿಮ್ಮ ಜನ್ಮ ಲಗ್ನದಿಂದ ನಾವು ನಿಮ್ಮ ಜೀವನದ ವಿಚಾರಗಳನ್ನು ನೋಡ್ಬೋದೇ ಹೊರತು ಜನ್ಮ ರಾಶಿ ಅನ್ನುವಂಥದ್ದು ಕೇವಲ ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಮಾತ್ರವೇ ಸೀಮಿತವಾಗಿದೆ. ನೀವು ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ಬೋದು, ಈ ರಾಶಿಯವರಿಗೆ ದಿನ ಭವಿಷ್ಯ ಹೇಗಿದೆ, ರಾಶಿ ಭವಿಷ್ಯ ಹೇಗಿದೆ, ಈ ರಾಶಿಯವರಿಗೆ ಕೆಟ್ಟದಾಗ್ಬಿಡುತ್ತೆ, ಈ ರಾಶಿಯವರಿಗೆ ಒಳ್ಳೆಯದಾಗ್ಬಿಡುತ್ತೆ,
ಈ ರಾಶಿಗಳಲ್ಲಿರೋರಿಗೆ ಅದೃಷ್ಟ ಬಂದ್ಬಿಡುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ಆದರೆ ರಾಶಿ ಎನ್ನುವಂಥದ್ದು ಜಾತಕದಲ್ಲಿ ಚಂದ್ರ ಗ್ರಹ ಸ್ಥಿತನಾಗಿರುವಂತಹ ಮನೆಯಾಗಿದೆ. ಆ ರಾಶಿ ಬದಲಾವಣೆ ಆಗಬೇಕು ಅಂತಂದರೆ 2.5 ದಿನಗಳು ಬೇಕು. 2.5 ದಿನಗಳಲ್ಲಿ ಹುಟ್ಟೋರ್ದೆಲ್ಲರದು ಕೂಡ ಒಂದೇ ರಾಶಿನೇ ಆಗಿರುತ್ತೆ. ಆದರೆ ಲಗ್ನ ಅನ್ನೋದು ಬದಲಾಗ್ತಾ ಇರುತ್ತೆ. ಅದು ಗಂಟೆಗಳಿಗೆ ಬದಲಾಗ್ತಾನೆ ಹೋಗುತ್ತೆ. ಅದಕ್ಕೆ ಲಗ್ನವನ್ನು ಮುಖ್ಯವಾಗಿ ಪರಿಗಣಿಸಿ. ರಾಶಿಯಲ್ಲಿ ಚಂದ್ರ ಇರುವಂತಹ ನಕ್ಷತ್ರದ ಆಧಾರದ ಮೇಲೆ ಆ ವ್ಯಕ್ತಿ ಜನಿಸಿರ್ತಕ್ಕಂಥ ಸಮಯದಿಂದ 120 ವರ್ಷಗಳ ದಶಾಭುಕ್ತಿಗಳ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ಜನ್ಮ ರಾಶಿ ಮತ್ತು ಜನ್ಮ ನಕ್ಷತ್ರ ಇವು ದಶಾಭುಕ್ತಿಗಳ ಲೆಕ್ಕಾಚಾರಕ್ಕೆ ಮಾತ್ರವೇ ಸೀಮಿತ. ತುಂಬ ಜನ ಇದರಲ್ಲಿ ಗೋಚಾರ ಬೇರೆ ನೋಡ್ತಾರೆ. ಖಂಡಿತವಾಗಿ ಜನ್ಮ ರಾಶಿಯನ್ನು ದಶಾಭುಕ್ತಿ ಲೆಕ್ಕಾಚಾರಕ್ಕೆ ಬಿಟ್ಟರೆ ಬೇರೆ ಯಾವುದೇ ವಿಚಾರಕ್ಕೆ ಪರಿಗಣಿಸಬೇಡಿ. ಜನ್ಮ ಲಗ್ನವನ್ನು ಪರಿಗಣಿಸಿ, ಅದು ಸರಿಯಾಗಿರುವಂತಹ ಕ್ರಮವಾಗಿದೆ. ಜನ್ಮ ಲಗ್ನ ಅಂತಂದರೆ ನಿಮ್ಮ ವಿಚಾರ, ಗೋಚಾರ ನೋಡೋದಾಗಿರ್ಬೋದು, ಆ ವ್ಯಕ್ತಿಯ ಗುಣಲಕ್ಷಣ ನೋಡೋದಾಗಿರ್ಬೋದು, ಆ ವ್ಯಕ್ತಿಯ ಆರೋಗ್ಯದ ವಿಚಾರ ಆಗಿರ್ಬೋದು. ಇದಕ್ಕೆಲ್ಲ ಮೂಲ ಜಾತಕದಲ್ಲಿ ನಾವು ಲಗ್ನವನ್ನು ಮಾತ್ರವೇ ಪರಿಗಣಿಸ್ತೇವೆ. ಇನ್ನೊಂದು, ಹೆಸರಿನ ಮೇಲೆ ರಾಶಿಯನ್ನು ತಿಳಿಯುವಂಥದ್ದು. ಹೆಸರಿನ ನಾಮಾಕ್ಷರದ ಮೇಲೆ ಆ ವ್ಯಕ್ತಿಯ ರಾಶಿಯನ್ನು ತಿಳಿಯುವಂಥದ್ದು ಸಹ 100% ತಪ್ಪು ಮಾಹಿತಿ. ನೀವು ಜನಿಸಿರ್ತಕ್ಕಂಥ ದಿನಾಂಕದಲ್ಲಿ ಚಂದ್ರಗ್ರಹ ಯಾವ ರಾಶಿಯಲ್ಲಿ ಇರ್ತಾನೋ ಅದನ್ನು ಮಾತ್ರವೇ ನಿಮ್ಮ ಜನ್ಮ ರಾಶಿ ಅಂತ ಪರಿಗಣಿಸ್ತೀವಿ. ಚಂದ್ರ ಇರುವಂತಹ ರಾಶಿಯ ನಕ್ಷತ್ರಗಳಿಗೆ ಒಂದೊಂದು ನಾಮಾಕ್ಷರಗಳನ್ನು ಕೊಟ್ಟಿದ್ದಾರೆ. ಹುಟ್ಟಿರ್ತಕ್ಕಂಥ ಮಗುವಿನ ಹೆಸರನ್ನು ಆಯ್ಕೆ ಮಾಡಬೇಕಾದರೆ ಆ ಮಗು ಜನಿಸಿರ್ತಕ್ಕಂಥ ನಕ್ಷತ್ರದ ಪಾದಗಳ ಮೇಲೆ ಹೆಸರನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಏನಕ್ಕೆ ಇದನ್ನು ಕೊಟ್ಟಿದ್ದಾರೆ ಅಂತಂದರೆ, ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ನಾಮಾಕ್ಷರವನ್ನು ಕೊಟ್ಟಿದ್ದಾರೆ. ಸೊ ನಾವು ಆ ನಾಮಾಕ್ಷರದಿಂದ ಹೆಸರನ್ನು ಇಟ್ಟಾಗ ಆ ಹೆಸರನ್ನು ಕೇಳಿದ ತಕ್ಷಣ ಆ ಒಂದು ಮಗುವಿಗೆ ಆಗಿರುವಂತಹ ವಯಸ್ಸಿನ ಆಧಾರದ ಮೇಲೆ ಆ ವ್ಯಕ್ತಿಗೆ, ಆ ಮಗುವಿಗೆ ಯಾವ ದಶಾ ನಡೀತಾ ಇದೆ ಅನ್ನುವಂತಹ ಲೆಕ್ಕಾಚಾರ ಸುಲಭವಾಗಲಿ ಅನ್ನೋ ಕಾರಣಕ್ಕೆ ನಾಮಾಕ್ಷರದಲ್ಲಿ ಹೆಸರನ್ನು ಹಿಡಿ ಅಂತ ಹೇಳ್ತಾರೆ. ಅದು ಬಿಟ್ಟು ಈ ಹೆಸರು ಇರುವವರಿಗೆ ಈ ರಾಶಿ ಆಗುತ್ತೆ ಅಂತೇಳಿ ಹೆಸರು ಮೇಲೆ ರಾಶಿಯನ್ನು ನೋಡೋದು ಖಂಡಿತವಾಗಿ ತಪ್ಪಾಗುತ್ತದೆ. ದಯವಿಟ್ಟು ಯಾರು ಸಹ ಹೆಸರಿನ ಮೇಲೆ ರಾಶಿಯನ್ನು ನೋಡಬೇಡಿ. ನೀವು ರಾಶಿ ಪ್ರಕಾರ ಹೆಸರನ್ನು ಇಟ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ. ಆದರೆ ನಿಮ್ಮ ಹೆಸರಿನ ಮೇಲೆ ನೀವು ಯಾವ ರಾಶಿ ಬರುತ್ತೆ ಅಂತ ನೋಡಿ ಅದನ್ನು ಫಾಲೋ ಮಾಡ್ತೀರಲ್ವಾ, ಅದು ನಿಮಗೆ ಸಮಸ್ಯೆಗಳನ್ನು ಕೊಡುತ್ತೆ. ನಿಮ್ಮ ಜಾತಕದಲ್ಲಿ ನಿಮ್ಮ ಜನ್ಮ ಲಗ್ನವೇ ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ಗುಣಲಕ್ಷಣಗಳು, ನೀವು ಗೋಚಾರ ನೋಡುವಂಥದ್ದಾಗಿರ್ಬೋದು, ನಿಮ್ಮ ಜೀವನದ ಭವಿಷ್ಯದ ವಿಶ್ಲೇಷಣೆ ಆಗಿರ್ಬೋದು, ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಒಂದು ಮದುವೆ ಜೀವನ, ನಿಮ್ಮ ವೃತ್ತಿ ಜೀವನ, ನಿಮಗೆ ಬರುವಂಥ ಎಲ್ಲ ರೀತಿಯ ಲಾಭ, ಎಲ್ಲ ರೀತಿಯ ನಷ್ಟಗಳು, ಇವೆಲ್ಲವೂ ಸಹ ನಿಮ್ಮ ಲಗ್ನದಿಂದಲೇ ಲೆಕ್ಕಾಚಾರವನ್ನು ಮಾಡಲಾಗುತ್ತದೆ. ನಿಮ್ಮ ಒಂದು ತಾಯಿ ವಿಚಾರ ಆಗಿರ್ಬೋದು, ನಿಮ್ಮ ತಂದೆ ವಿಚಾರ ಆಗಿರ್ಬೋದು, ನಿಮ್ಮ ತಂಗಿ ವಿಚಾರ ಆಗಿರ್ಬೋದು, ತಮ್ಮನ ವಿಚಾರ ಆಗಿರ್ಬೋದು, ನಿಮ್ಮ ಸಂಗಾತಿ ವಿಚಾರ ಆಗಿರ್ಬೋದು, ನಿಮ್ಮ ಸಂತಾನ ವಿಚಾರ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಸಂಬಂಧಗಳನ್ನು ಸಹ ಲಗ್ನದಿಂದಲೇ ಪರಿಗಣಿಸಬೇಕು. ಜನ್ಮರಾಶಿ ನಿಮ್ಮ 120 ವರ್ಷಗಳ ದಶಾಭುಕ್ತಿಗಳ ಸಮಯವನ್ನು ಲೆಕ್ಕಾಚಾರ ಮಾಡೋದಕ್ಕೆ ಬಳಸುತ್ತೇವೆ. ಮತ್ತು ನಿಮ್ಮ ಹೆಸರಿನ ರಾಶಿ ಇದು ಸಂಪೂರ್ಣವಾಗಿ ತಪ್ಪು. ವೈಜ್ಞಾನಿಕವಾಗಿರುವ ವಿಜ್ಞಾನವಾಗಿರುವಂತಹ ಈ ಜ್ಯೋತಿಷ್ಯ ಶಾಸ್ತ್ರವನ್ನು ಸರಿಯಾದ ಮಾರ್ಗದಲ್ಲಿ ತಿಳಿದು ಮುನ್ನಡೆದರೆ ಫಲಿತಾಂಶ ಖಂಡಿತವಾಗಿ ಧನಾತ್ಮಕವಾಗಿರುತ್ತದೆ. ಇನ್ನಷ್ಟು ಜ್ಯೋತಿಷಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿಗೆ ಹಿಂದೆ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ.